ತುಮಕೂರಿನಲ್ಲಿ ಅಧಿಕಾರಿಗೆ 420 ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಬಹಳ ಗಂಭೀರ ಆರೋಪ ಸೋಮಣ್ಣ ಮೇಲೆ ಕೇಳಿ ಬಂದಿದೆ. ತುಮಕೂರಿನಲ್ಲಿ ಅಧಿಕಾರಿಗೆ 420 ಎಂದಿದ್ದಾರೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ. ರಸ್ತೆಗೆ ಜಾಗ ಬಿಡ್ತಾರೆ, ಅನುಕೂಲ ಮಾಡೋರ ಬಳಿ ದುಡ್ಡು ಕೇಳ್ತೀರಾ? ಆಸ್ತಿ ಕಳೆದುಕೊಳ್ಳೋನು ಯಾರು? ಅನ್ಯಾಯ ಆಗೋದು ಯಾರಿಗೋ? ಹೀಗೆ ತಮ್ಮ ಅಸಮಾಧಾನವನ್ನು ವಿ ಸೋಮಣ್ಣ ಹೊರಹಾಕಿದ್ದಾರೆ. ಸಿರಾ ಬುಕ್ಕಾಪಟ್ಟಣದ ರಸ್ತೆ ಕಾಮಗಾರಿ ಪರಿಶೀಲನೆ ವೇಳೆ ಮಂತ್ರಿಗಳು ಗರಂ ಆಗಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗೆ 420 ಅಂತ ಕರೆದಿದ್ದಾರೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ. ರಸ್ತೆಗೆ ಜಾಗ ಬಿಡ್ತಾರೆ, ಅನುಕೂಲ ಮಾಡೋರ ಬಳಿ ನೀವೇನಾದ್ರು ದುಡ್ಡು ಕೇಳ್ತೀರಾ ಅಂತ ಅಧಿಕಾರಿಗಳಿಗೆ ಇಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ಆಸ್ತಿ ಕಳೆದುಕೊಳ್ಳೋನು ಯಾರು? ಅನ್ಯಾಯ ಆಗೋದು ಇನ್ಯಾರಿಗೂ ಅಂತ ಹೇಳಿ ಸಿರಾ ಬುಕ್ಕಾಪಟ್ಟಣ ರಸ್ತೆ ಕಾಮಗಾರಿಯ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಗರಂ ಆಗಿದ್ರು. ಶುಕ್ರವಾರ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನು ವೀಕ್ಷಿಸಿದ್ದಾರೆ ಸೋಮಣ್ಣ ಅವರು. ರಸ್ತೆ ವಿಳಂಬಕ್ಕೆ ಕಾರಣ ತಿಳಿದುಕೊಂಡು ಅಧಿಕಾರಿಗಳಿಗೆ ಕೇಂದ್ರ ಮಂತ್ರಿ ತರಾಟೆ ತೆಗೆದುಕೊಂಡಿದ್ದಾರೆ. ರಸ್ತೆಗೆ ಜಮೀನು ಹೋದ್ರೆ ಪರಿಹಾರದ ಹಣದಲ್ಲಿ ಪಾಲು ಕೊಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೋಮಣ್ಣಗೆ ಧ್ವನಿ ಸೇರಿಸಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಚಿದಾನಂದ್ ಹಾಗೂ ಇತರರು. ಯಾವಾಗ ಈ ಘಟನೆ ನಡೆದಿದ್ದು ಅಂತ ನೋಡೋದಾದ್ರೆ, ಕಾಮಗಾರಿಯನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರು ರಸ್ತೆ ವಿಳಂಬಕ್ಕೆ ಕಾರಣವನ್ನು ತಿಳ್ಕೊಳ್ತಾರೆ. ಅಧಿಕಾರಿಗೆ ಆ ಸಂದರ್ಭದಲ್ಲೇ ತೆಗೆದುಕೊಳ್ಳುವಂತಹ ಕ್ಲಾಸ್ ಇದು. ರಸ್ತೆಗೆ ಜಮೀನು ಹೋದ್ರೆ ಪರಿಹಾರದ ಹಣದಲ್ಲಿ ಹಾಗಾದ್ರೆ ಪಾಲ್ ಕೊಡ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಗಲೇ ಅಧಿಕಾರಿಗೆ 420 ಅಂತ ಕರೆದಿದೆ. ಸಿರಾ ಬುಕ್ಕಾಪಟ್ಟಣ ರಸ್ತೆ ಕಾಮಗಾರಿ ಪರಿಶೀಲನೆಯ ಸಂದರ್ಭದಲ್ಲಿ ಜಮೀನಿನ ಮಾಲೀಕರಿಗೆ ಹೆದರಿಸೋದು ಬೆದರಿಸೋದು ಮಾಡಬೇಡಿ. ಹಣ ಎಲ್ಲಿಂದ ತಂದು ಕೊಡಬೇಕು? ಆಸ್ತಿ ನಿಮ್ಮ ತಾತನ ಮನೆದ. ಮತ್ತೆ ಕಿರಿಕಿರಿ ಮಾಡಿದ್ರೆ ಕೇಸ್ ಹಾಕಿಸಿ ಜೈಲಿಗೆ ಕಳುಹಿಸಬೇಕಾಗತ್ತೆ. ರಸ್ತೆ ಕಾಮಗಾರಿ ಪರಿಶೀಲನೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ವಿ ಸೋಮಣ್ಣ. ಮಾಡ್ತಾರೆ ಅವ್ರ ಆಸ್ತಿ ಅವ್ರ ದುಡ್ಡು ಅವ್ರು ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ತಾರ ಏನಪ್ಪ? ಧರ್ಮನ ಐತಿ, ಅನಮರ್ಯಾದೆ ಇಲ್ವಾ? ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು? ಶಂಕರ್, ಆಸ್ತಿ ಕಳ್ಕೊಳ್ಳೋದು ಯಾರು? ಅನ್ಯಾಯ ಆಗೋದು ಯಾರ್ದು? ಒಳ್ಳೆಯವರು ಅಂತ ತಿಳ್ಕೊಂಡಿದ್ದಾರೆ. ನಿಮಗೇನು ನಡ್ಸೋಕ್ಕಾಯ್ತದೆ? 8 ದಿವಸದಲ್ಲಿ 8 ಸ್ಟೆಚ್ ಏನಿದೆ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು. ನಾನು ಗುತ್ತಿಗೆದಾರ ಅವನು ಕರೆದು ಹೇಳ್ತೀನಿ, ಎಲ್ಲ ಮಾಡ್ತೀನಿ. ನಿಮ್ಗೆ ಕಟ್ಬೇಕಾ? ಏನು ಎಕ್ಸಿಕ್ಯೂಟ್ ಇದ್ದಾರೆ ಅಂತ ಶಿವಕುಮಾರ ಸಾವಿರ ಜನ ಓಡಾಡಕ್ಕೆ ಮಾಡ್ತಾರೆ. ಅವ್ರ ಆಸ್ತಿ ಅವ್ರ ದುಡ್ಡು ಅವ್ರು ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ? ಏನಪ್ಪ? ಧರ್ಮನ ಐತಿ, ಅನಮರ್ಯಾದೆ ಇಲ್ವಾ? ಯಾರ್ದೋ ಆಸ್ತಿ ಕಳ್ಕೊಳ್ಳೋದು ಯಾರು? ಶಂಕರ್, ಆಸ್ತಿ ಕಳ್ಕೊಳ್ಳೋದು ಯಾರು? ಅನ್ಯಾಯ ಆಗೋದು ಯಾರ್ದು? ಒಳ್ಳೆಯವರು ಅಂತ ತಿಳ್ಕೊಂಡಿದ್ದಾರೆ. ನಿಮಗೇನು ನಡ್ಸೋಕ್ಕಾಯ್ತದೆ? 8 ದಿವಸದಲ್ಲಿ 8 ಸ್ಟೆಚ್ ಏನಿದೆ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು. ನಾನು ಗುತ್ತಿಗೆದಾರ ಅವನು ಕರೆದು ಹೇಳ್ತೀನಿ, ಎಲ್ಲ ಮಾಡ್ತೀನಿ. ನಿಮ್ಗೆ ಕಟ್ಬೇಕಾ? ಏನು ಎಕ್ಸಿಕ್ಯೂಟ್ ಇದ್ದಾರೆ ಅದು ಶಿವಕುಮಾರ ನೋಡ್ರಿ. ಇನ್ನಾರವ್ರೆ ನೋಡ್ರಿ, ಯಾರು ನಿಮ್ಮ ಇವರು ಹೋಟ್ಲು ಯಜಮಾನರ ಇದ್ದಾರೆ, ತಗೊಳ್ಳಿ ಅವ್ರಿಗೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳೋದನ್ನ ನೀವಿಲ್ಲಿ ನೋಡಿದ್ದೀರಿ. ಜಮೀನಿನ ಮಾಲೀಕರಿಗೆ ಹೆದರಿಸೋದು ಬೆದರಿಸೋದು ಮಾಡಬೇಡಿ. ಹಣ ಎಲ್ಲಿಂದ ತಂದು ಕೊಡ್ಬೇಕು? ಅವರು ಆಸ್ತಿ ನಿಮ್ಮ ತಾತನ ಮನೆದ. ಮತ್ತೆ ಕಿರಿಕಿರಿ ಮಾಡಿದ್ರೆ ಕೇಸ್ ಹಾಕಿ ಜೈಲಿಗೆ ಕಳುಹಿಸಬೇಕಾಗತ್ತೆ ಅಂತ ರಸ್ತೆ ಕಾಮಗಾರಿ ಪರಿಶೀಲನೆಯ ಸಂದರ್ಭದಲ್ಲಿ ಸೋಮಣ್ಣ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಿರಾ ಬುಕ್ಕಾಪಟ್ಟಣ ರಸ್ತೆ ಕಾಮಗಾರಿಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ 420 ಅಂತ ಕರೆದಿದ್ದಾರೆ. ಶುಕ್ರವಾರ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನು ವೀಕ್ಷಿಸಿದ್ದಾರೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ. ರಸ್ತೆಗೆ ಜಮೀನು ಹೋದರೆ ಪರಿಹಾರದ ಹಣದಲ್ಲಿ ಪಾಲು ಕೊಡಬೇಕಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಸೋಮಣ್ಣ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕಾದ್ರೆ ಅಲ್ಲೇ ಇದ್ದಂತಹ ಶಾಸಕ ಬಿಜೆಪಿ ಶಾಸಕ ಚಿದಾನಂದ್ ಅವರು ಹಾಗೂ ಇತರರು ದನಿಗೂಡಿಸಿದ್ದಾರೆ. ಅಂದರೆ ಅಧಿಕಾರಿಗಳು
ಅವರ ಜವಾಬ್ದಾರಿಯನ್ನು ನೆನಪಿಸುವಂಥ ಪ್ರಯತ್ನವನ್ನು ವಿ ಸೋಮಣ್ಣ ಸಚಿವರು ಮಾಡಿದ್ದಾರೆ. ಆಮೇಲೆ ಇನ್ಯಾರು? ಸಾವಿರಾರು ಜನ ಓಡಾಡಕ್ಕೆ ಮಾಡ್ತಾರೆ. ಅವ್ರ ಆಸ್ತಿ ಅವ್ರ ದುಡ್ಡು ಅವ್ರಿಗೆ ಕೊಡೋ ದುಡ್ಡಲ್ಲಿ ನೀವು ಕಾಸು ಕೊಡ್ಬೇಕಾ? ಏನಪ್ಪ ಧರ್ಮನ ಐತಿ, ಮನ ಮರ್ಯಾದೆ ಇಲ್ವಾ? ಯಾರ್ದು ಆಸ್ತಿ ಕಳ್ಕೊಳ್ಳೋದು ಯಾರು? ಸೆಕ್ಕರ್ ಆಸ್ತಿ ಕಳ್ಕೊಳ್ಳೋದು ಯಾರು? ಅನ್ಯಾಯ ಆಗೋದು ಯಾರಿಗೂ? ಒಳ್ಳೆಯವರು ನಿನಗೇನು ನಡ್ಸೋಕ್ಕಾಯ್ತದೆ? 8 ದಿವಸದಲ್ಲಿ 8 ಸ್ಟೆಚ್ ಏನಿದೆ, ಇನ್ನೊಂದು 2-3 ಕಿಲೋಮೀಟ್ರ್ ಇದೆ ಮಾಡಬೇಕು. ನಾನು ಗುತ್ತಿಗೆದಾರ ಅವನಿಗೂ ಕರೆದು ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಎಕ್ಸಿಕ್ಯೂಟಿವ್ ಇದ್ದೆ ನಾನು, ಶಿವಕುಮಾರ ನೋಡ್ರಿ, ಇನ್ನಾರವ್ರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.